ಮಿಟ್ಟೇಮರಿ ಚಿಂತಾಮಣಿ ಮಾರ್ಗದಲ್ಲಿ 4 ಬುಲೆರೋ ಗೂಡ್ಸ್ ವಾಹನಗಳಲ್ಲಿ ಅಕ್ರಮವಾಗಿ ಗೋವುಗಳ ಸಾಗಾಟ ಮಾಡುತ್ತಿರುವ ಹಿನ್ನೆಲೆ ದಾಳಿ ಮಾಡಲಾಗಿದ್ದು, ಶಿಡ್ಲಘಟ್ಟ ತಾಲೂಕಿನ ಸೊಣಗಾನಹಳ್ಳಿ ಬಳಿ ಬಜರಂಗದಳ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ವಾಹನಗಳನ್ನು ತಡೆದು ಹಸು ಮತ್ತು ಎಮ್ಮೆಗಳನ್ನು ರಕ್ಷಣೆ ಮಾಡಿದ್ದಾರೆ. ಬಜರಂಗದಳದ ಜಿಲ್ಲಾ ಸಂಚಾಲಕ ಗರುಡಾಚಾರ್ಲಹಳ್ಳಿ ಅಮರೇಶ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಕಸಾಯಿಖಾನೆಗೆ ಗೋವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವ ಸಂಬಂಧ ಪೊಲೀಸ್ ಅವರು ಜಾಣ ಕುರುಡರಾಗಿದ್ದಾರೆ ಎಂದು ಆರೋಪಿಸಿದರು. ಕಳೆದ ಏಪ್ರಿಲ್ 10ರಂದು ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 19 ಗೋವುಗಳನ್ನು ರಕ್ಷಣೆ ಮಾಡಲಾಗಿತ್ತು. ಈಗ 38 ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದರು. ಆದರೂ ಪೊಲೀಸರು ಯಾವುದೇ ಕ್ರಮ ವಹಿಸಿಲ್ಲ. ಕೂಡಲೇ ಆಂಧ್ರ ಪ್ರದೇಶದ ಕಡೆಯಿಂದ ಬರುವ ಎಲ್ಲ ಕಡೆ ಚೆಕ್ಪೋಸ್ಟ್ಗಳನ್ನು ಮಾಡಬೇಕೆಂದು ಆಗ್ರಹಿಸಿದರು. ಗೋಮಾಂಸ ನಿಷೇಧವಿದ್ದರೂ ಕೆಲವರು ರಾಜಾರೋಷವಾಗಿ ಗೋ ಹತ್ಯೆ ಮಾಡಿ ಗೋಮಾಂಸ ಮಾರಾಟ ಮಾಡುತ್ತಿದ್ದಾರೆ. ಈ ಕೃತ್ಯಗಳನ್ನು ತಡೆಯಲು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದರು. ಮಿಟ್ಟೇಮರಿಯಿಂದ ಚಿಂತಾಮಣಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಬೊಲೆರೋ ವಾಹನಗಳಲ್ಲಿ 4 ಗಾಡಿಗಳಲ್ಲಿ ಅಕ್ರಮವಾಗಿ ಅತ್ಯಂತ ಕ್ರೂರವಾಗಿ ಅಮಾನುಷವಾಗಿ ಹಸುಗಳನ್ನು ತುಂಬಿಕೊಂಡು ಸಾಗಾಟ ಮಾಡ್ತಾಯಿದ್ರು. ಅನುಮಾನ ಬಂದು ಪೊಲೀಸ್ ಇಲಾಖೆಗೆ ತಿಳಿಸಿದಾಗ ಮತ್ತು ಸೊಣಗಾನಹಳ್ಳಿ ಬಳಿ ತಡೆ ಮಾಡಿದಾಗ ಅಲ್ಲಿ ಗ್ರಾಮಸ್ಥರು ಮತ್ತು ಬಜರಂಗದಳದ ಕಾರ್ಯಕರ್ತರು ತಡೆ ಮಾಡಿ ಪರಿಶೀಲನೆ ಮಾಡಿದಾಗ 4 ಗಾಡಿಗಳಲ್ಲಿ 38 ಹಸುಗಳನ್ನು ತುಂಬ್ಕೊಂಡು ಹೋಗ್ತಾ ಇರೋದು ಬೆಳಕಿಗೆ ಬಂದಿದೆ. ಕಳೆದ ಒಂದು ವಾರದ ಒಳಗೆ ಕಳೆದ ಗುರುವಾರ ಏನು ತಡೆ ಮಾಡಿ ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿ ಜಿಲ್ಲಾಡಳಿತಕ್ಕೆಲ್ಲ ಒತ್ತಾಯ ಆಗ್ರಹ ಮಾಡಿಗೂ ಕೂಡ ಇವತ್ತು ನಿರಂತರವಾಗಿ ಅಕ್ರಮ ಗೋ ಸಾಗಾಣಿಕೆ ಆಗ್ತಾಯಿದೆ. ಇದನ್ನು ತಡೆಗಟ್ಟುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತೇಳಿ ನಾವು ಬಜರಂಗದಳ ಆಗ್ರಹ ಮಾಡುತ್ತೆ. ಈಗ ಒಂದು ವಾರದಿಂದ ಈ ಕಡೆಗೆ ಸಾಕಷ್ಟು ಗಾಡಿಗಳು ಇವತ್ತು ಸಾಗಾಣಿಕೆ ಮಾಡಿಕೊಂಡು ಮಾಂಸ ಮಾಡೋಕ್ಕೆ ವಧೆ ಮಾಡಲಿಕ್ಕೆ ಹೋಗ್ತಾಯಿದೆ. ನಾವು ಅದೇ ಪದೇ ಬಜರಂಗದಳ ಆಗ್ರಹ ಮಾಡೋದೇನಂತ ಹೇಳಿದ್ರೆ, ಗಡಿ ಭಾಗಗಳಲ್ಲಿ ಮತ್ತು ಆಂಧ್ರ ಮತ್ತು ಅನಂತಪುರಂ ಕಡೆಗಳಿಂದ ಸಂತೆಗಳಾಗುತ್ತೆ, ಆ ದಿನಗಳಲ್ಲಿ ಗಡಿ ಭಾಗಗಳಲ್ಲಿ ತನಿಖಾ ಠಾಣೆಗಳನ್ನು ಹಾಕಬೇಕು ಅಂತೇಳಿ ಇವತ್ತು ನಿರಂತರವಾಗಿ ಆಗ್ರಹ ಮಾಡ್ತಾಯಿದ್ದೀವಿ. ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬಾಗೇಪಲ್ಲಿ ಟೋಲ್ ಪ್ಲಾಜಾ ಆಗಿರ್ಬೋದು ಅಥವಾ ಚೇಳೂರು ಕಡೆಯಿಂದ ಬರ್ತಕ್ಕಂಥ ವಾಹನಗಳ ಮೇಲೆ ನಿಗಾ ವಹಿಸಿ ಗೋಹಂತಕರಿಗೆ ಕಾನೂನಿನಂತೆ ಕಠಿಣ ಶಿಕ್ಷೆ ಕೊಟ್ಟರೆ ಮಾತ್ರ ಗೋಹತ್ಯೆ ನಿಲ್ಲುತ್ತದೆ. ಆದ್ದರಿಂದ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಸಂಬಂಧ ಕ್ರಮ ತೆಗೆದುಕೊಳ್ಳಲು ಮುಂದಾಗಬೇಕು. ಇದೇ ರೀತಿ ಮುಂದುವರೆದರೆ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಉಪಾಧ್ಯಕ್ಷ ಲಕ್ಷ್ಮೀಸಾಗರ ಸಂತೋಷ್, ಬಜರಂಗದಳದ ಸಂಯೋಜಕ ಗಗನ್, ಸಹ ಸಂಯೋಜಕ ರಾಹುಲ್, ಮಿಟ್ಟೇಮರಿ ಸತೀಶ್, ಬಾಗೇಪಲ್ಲಿ ನಗರದ ಸಂಯೋಜಕ ಕಲ್ಯಾಣ್ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.